ನಮ್ಮ ಮನೆಯವರ ಈ ವಿಡಿಯೋ ನೋಡಬೇಕು. ಅದೇನೋ ಊರು ಬಂದು ಸತ್ತಕ್ಕಿಲ್ಲ ಒಂದು ಗಂಟ ಬರ್ತಾರ ಅಲ್ಲೋ ಕಂಡವ್ರ ಜಮೀನಲ್ಲಿ ಕೆಲಸ ಮಾಡ್ತಾನ ಅಂತ. ಏನು ಗುರು ಮನೇಲಿ ಅನ್ಸಕ್ಕವ್ರ ಮಗ ನೋಡಿದ್ರೆ ಮುಟ್ಟೋದಿಲ್ಲ ಗುರು, ಕೆಲಸ ಏನೂ ಮಾಡಲ್ಲ. ಎಲ್ರಿಗೂ ಸಂಡೇ ಸ್ಪೆಷಲ್ ಕೇಸರಿ ಬಾತ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಸುನೀಲ್ ಅವ್ರ ತೋಟದಲ್ಲಿ ಬನ್ನಿ ಪೈನಾಪಲ್ ಕೇಸರಿ ಬಾತ್ ಸ್ಪೆಷಲಾಗಿ ಮಾಡ್ಕೊಟ್ಟು ತೋರಿಸ್ತಾ ಇದ್ದೀವಿ. ಇವತ್ತು ನಿಮಗೆ ಮಾಡ್ಕೊಳ್ಳೋಣ, ತಿನ್ಕೊಳ್ಳೋಣ, ಬನ್ನಿ ಬನ್ನಿ ಅಣ್ಣ. ಇವತ್ತು ಸಂಡೇ ಸ್ಪೆಷಲ್ ನಾನ್ ವೆಜ್ ಅಲ್ವಾ ಅಣ್ಣ? ಕಾರ್ತಿಕ್ ಸೋಮವಾರನಪ್ಪ, ಅದಕ್ಕೆ ಸಿಹಿ ಮಾಡ್ತಿದ್ಯಾ? ಈ ತಿಂಗಳು ಪೂರ್ತಿ ನೋ ನಾನ್ ವೆಜ್. ಕೇಸರಿ ಬಾತ್ಗೆ ಇವಾಗ ರವೆ ಹುರ್ಕೊಂಬೋಣ ಫಸ್ಟು. ಸುನೀಲ್ ಅಣ್ಣ ಸ್ವಲ್ಪ ತಿರುಗಿಸು. ಎಣ್ಣೆ ಅಥವಾ ತುಪ್ಪ ಎರಡೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಎಣ್ಣೆ ಹಾಕೋತಾ ಇದ್ದೀವಿ. ಸುನೀಲ ಹಂಗೆ ಒಂದು ಸ್ವಲ್ಪ ಎತ್ತಿಡು. ಇದು ಕೊಡು. ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿ. ಇರೋ ಏಲಕ್ಕಿ ಹಂಗಿಲ್ಲ. ಎಲ್ಲ ಬಟ್ಟೆ ಕೊಡು. ಆಗ್ತಾ ಇದ್ರೆ ಅಣ್ಣ ಸ್ವಲ್ಪ ನೀರು ತಗೊಂಬರಪ್ಪ. ಸಂಜೆ ಅಣ್ಣ ನೀವು ರವೆ ಎಷ್ಟು ತಗೊಂಡಿರ್ತೀರೋ ಅದ್ರ 3ರಷ್ಟು ನೀರು ಹಾಕ್ಬೇಕು. ಕೊಡೋಣ ಇಲ್ಲಿ. ನೀವು ರವೆ ಎಷ್ಟು ತಗೊಂಡಿರ್ತೀರೋ ಅದ್ರ 3 ಪಟ್ಟು ನೀರು ಹಾಕ್ಬೇಕು. ಇದು ಇವಾಗ ಪೈನಾಪಲ್ಲು. ಇದಕ್ಕೆ ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕೊಳ್ಳಿ. ನಾನು ಸ್ವಲ್ಪ ಸ್ವೀಟ್ ಕಂಡ್ರೆ ತುಂಬ ಇಷ್ಟ, ಅದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಕಲರ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಏನು ಕಲರ್ ಅದು? ಕೇಸರಿ ಬಣ್ಣ. ಕೇಸರಿ ಬಾತ್ಗೆ ಕೇಸರಿ ಬಣ್ಣ ಹಾಕಿದ್ದೀನಿ. ಕಲರ್ ನೋಡಿ, ಒಂದು ಚಿಟಿಕೆ ಹಾಕಿದ್ದು ಕಲರ್ ನೋಡಿ ಹೆಂಗೆ ಬಂದಿದೆ. ಇವಾಗ ಕೇಸರಿ ಹಾಕಿದ್ದೀನಿ ನೋಡಿ. ಸಕ್ಕರೆ, ಪೈನಾಪಲ್ಲು ಎಲ್ಲ ಹಾಕಿ ಚೆನ್ನಾಗಿ ಕುದೀತೈತೆ. ಇವಾಗ ಚೆನ್ನಾಗಿ ಕುದಿ ಬರಲಿ, ಆಮೇಲೆ ರವೆ ಹಾಕೊಳ್ಳೋಣ. ಅಲ್ಲೇ ಹೊಡಿಗುರು ಹಾಕು. ಇರು. ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ತಿಂದೈಬಿಟ್ರೆ ಹೇಳಿ. ಸಖತ್ತಾಗೈತಾ, ಬ್ಯೂಟಿಫುಲ್ಲು. ಗುಡ್ಲ್ಯಾಂಡ್ಸ್ ಹೋಟೆಲು ಈ ಥರ ಮಾಡಲ್ಲ. ವುಡ್ಲ್ಯಾಂಡ್ಸ್ ಹೋಟೆಲು ಮಾಡಲ್ಲ. ಬೆಂಗಳೂರು ಗುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಈ ಥರ ಮಾಡಲ್ಲ. ಹೆಂಗಿದೆ ಗೊತ್ತಾ? ಅಬ್ಬಾ, ಪೈನಾಪಲ್ ಸಖತ್ತಾಗಿದೆ. ಪೈನಾಪಲ್ಲು ಈ ದ್ರಾಕ್ಷಿ ಎಲ್ಲ ಆಗಿರೋದಕ್ಕೆ ಭಾರಿ ಜೋರ ಇದೆ.